ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನನಗೆ ಯಾರೋ ಕಮೆಂಟ್ ಮಾಡಿ ತಿಳಿಸಿದ್ರಿ ನಿಮ್ಮ ಒಂದು ಡೈಲಿ ರೋಟೀನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ಶೋರ್, ಇವಾಗ ನಾನು ಡೈಲಿ ರೋಟೀನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ತುಂಬ ಡೈಲಿ ರೋಟೀನ್ ನಂದು ಹೇಗಿರುತ್ತೆ ಅದನ್ನು ಶೇರ್ ಮಾಡಿದ್ರೆ ಎವ್ರಿ ಡೇ ಒಂದೇ ಥರ ಅನಿಸುತ್ತೆ. ಸೊ ಅದಕ್ಕೆಲ್ಲ ಅಷ್ಟೊಂದೆಲ್ಲ ವ್ಯೂಸ್ ಅದೇನೋ ಬರಲ್ಲ. ಸೊ ನೀವು ಕೇಳಿರೋದ್ರಿಂದ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಇವಾಗ ಡೈಲಿ ರೋಟೀನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಇವತ್ತು ಬಂದು ನಾನು ಸಂಡೇ. ಸೊ ಸಂಡೇ ಟೈಮ್ ಬಂದು ಇವಾಗ 9:15 ಆಗಿದೆ. ಸೊ ಬೆಳಿಗ್ಗೆನೇ ಎದ್ವಿ, ಒಂದು 8 o'clockಗೆಲ್ಲ ಎದ್ದು ಕಾಫಿ ಎಲ್ಲ ಆಯಿತು. ಮಕ್ಕಳೆಲ್ಲ ಅಮ್ಮ ಮನೆಗೆ ಹೋಗಿದ್ದಾರೆ. ಸೊ ಇವಾಗ ಎದ್ದು ನಾನು ಕಾಫಿ ಎಲ್ಲ ಕುಡಿದು ಟಿಫನ್ಗೆ ಅಂತ ಹೇಳ್ಬಿಟ್ಟು ಇವಾಗ ಮಟನ್ ಸಾಂಬಾರು ಮತ್ತು ದೋಸೆ ಮಾಡ್ತಿದ್ದೀನಿ. ಸೊ ದೋಸೆ ಹಿಟ್ಟು ಸ್ವಲ್ಪ ಇರೋದ್ರಿಂದ ರಾಗಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ರಾಗಿ ದೋಸೆ ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಬೆಳಗ್ಗೆ ಟಿಫನ್ಗೆ ಲೈಟಾಗಿ ರಾಗಿ ದೋಸೆ ಮತ್ತು ಮಟನ್ ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ಏನು ಅನ್ನೋದನ್ನ ನೋಡೋಣ. ಜೊತೆಗೆ ಇವತ್ತೊಂದು ಮೇಕಪ್ ಆರ್ಡರ್ ಇದೆ, ಅವರೇ ಇಲ್ಲಿಗೆ ಬಂದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾರ್ಲರ್ಗೆ. ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಗುತ್ತೆ, ಏನೆಲ್ಲ ನಡೆಯುತ್ತೆ ನೋಡೋಣ. ಓಕೆನಾ? ಒಂದು ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಯಾಕೆ ತಡ ಮಾಡಿ, ತುಂಬ ಲಾಗ್ ಮಾಡಲ್ಲ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಲಾಗೇನೆ ಬೋರಿಂಗ್ ಅನಿಸ್ಬಿಟ್ರೆ ನೀವು ಸಹ ನನಗೆ ಸಪೋರ್ಟ್ ಮಾಡಲ್ಲ. ನಿಮಗೆ ಬೋರಿಂಗ್ ಅನ್ನಿಸ್ತು, ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಮೊದಲಿಗೆ ಇವಾಗ ನಾನಿಲ್ಲಿ ಮಟನ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡಿದ್ದೀನಿ. ಅದು ಸ್ವಲ್ಪ ಮಟನ್ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಏನು ಈ ನೀರೆಲ್ಲ ಏನಿರುತ್ತೋ ಅದನ್ನೆಲ್ಲ ಸುಣ್ಕೊಂಡ್ಬಿಟ್ರೆ ನೀಟಾಗಿ ಆ ಒಂದು ಏನು ಸ್ಮೆಲ್ ಬರುತ್ತೆ ಅಲ್ವಾ ಮಟನ್ನಲ್ಲಿ, ಅಂದರೆ ದ್ರಾ ಸ್ಮೆಲ್ಲು ಅದೆಲ್ಲ ಹೋಗ್ಬಿಡುತ್ತೆ. ಸೊ ನಾನು ಮಟನ್ ಹುರ್ಕೊಳ್ಳೋದಕ್ಕೆ ಅಂಥೇಳಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಾಗುತ್ತೆ ಬೆಳಿಗ್ಗೆನೇ ಮಟನ್ ಸಾಂಬಾರು. ಅದಕ್ಕೆ ಇವಾಗ ಬೆಳಿಗ್ಗೆನೇ ಮಾಡಿಟ್ಬಿಟ್ರೆ ಇನ್ನೂ ಒಂದು ಇದಿದೆ, ಆಂಟಿ ಏನೋ ಪೂಜೆ ಮಾಡಿಸ್ತಿದ್ದಾರೆ. ಸೊ ಹಾಗಾಗಿ ಮಾಡಿಟ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ಹೇಳಿದೆ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಅಂತ ಹಸ್ಬೆಂಡ್ಗೆ. ಬಟ್ ಮಾಡಿಬಿಡು ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗೋ ಪರವಾಗಿಲ್ಲ ಅಂತ ಅಂದರು. ಹಾಗಾಗಿ ಹೋಗ್ಬಿಟ್ಟು ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ಅದೇನಿದೆಯೋ ಮುಗಿಸ್ಕೊಂಡು ಬರ್ತೀನಿ. ಸೊ ಬನ್ನಿ ಹಾಗಾದರೆ ಜೊತೆಲೇ ಏನೆಲ್ಲ ನಡೆಯುತ್ತೆ ಇವತ್ತಿನ. ಸೊ ಒಂದಷ್ಟು ಪಾತ್ರೆಗಳನ್ನ ತಂದು ಇಲ್ಲಿ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ತಂದಿಟ್ಟಿಲ್ಲ, ತೊಳೆದಿಟ್ಟಿದ್ದೀನಿ. ಸರಿ, ನಾನು ತರಕಾರಿ ಎಲ್ಲಕ್ಕೆ ಹೋಗಿ ಪಾತ್ರೆ ಅಂತ ಇದ್ದೀನಿ. ಒಂದಷ್ಟು ತರಕಾರಿನೂ ಸಹ ತಂದಿಟ್ಟಿದ್ದಾರೆ ಮತ್ತು ರಾತ್ರಿ ಎಲ್ಲ ತೊಳೆದಿದ್ದ ಪಾತ್ರೆಗಳೆಲ್ಲ ಹಾಗಾಗೆ ಇದೆ. ಅದಾದ್ರೂ ಜಾಗಕ್ಕೆ ಸೇರಿಸ್ಬಿಟ್ರೆ ನನಗೊಂಥರ ಇಲ್ಲ ಅಂದರೆ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಡುತ್ತೆ ನನಗಂತೂ. ಯಾವ್ಯಾವ ಪಾತ್ರೆ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲ ಇಟ್ಬಿಟ್ರೆ ನನಗೆ ಸಮಾಧಾನ ಆಗಬೇಕು. ಸೊ ಹಾಗಾಗಿ ಇವಾಗ ಈ ಒಂದು ಪಾತ್ರೆಗಳನ್ನ ಜಾಗಕ್ಕೆ ಕಳಿಸ್ಬಿಡೋಣ ಅಲ್ವಾ? ಯಾವ್ಯಾವ್ದು ಎಲ್ಲೆಲ್ಲಿ ಇದ್ರೆ ಚಂದನೋ ಅಲ್ಲೆಲ್ಲೇ ಇರಬೇಕು. ಬರೀ ಡೌಗಳು. ಜೊತೆಗೆ ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನನಗೆ ಮೇಕಪ್ ಆರ್ಡರ್ ಇರೋದು ಮುಸ್ಲಿಮ್ಸ್ ಅವ್ರಿಗೆ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ಮುಸ್ಲಿಮ್ಸ್ ಅವ್ರಿಗೆ ನಾನು ಮೇಕಪ್ ಮಾಡ್ತಿರೋದು ಫಸ್ಟ್ ಟೈಮ್. ಸೊ ನೋಡೋಣ ಯಾವ ರೀತಿ ಏನು ಅಂತ, ಅವ್ರು ಯಾವ ರೀತಿ ಕೇಳ್ತಾರೆ. ಅವ್ರದ್ದು ಎಂಗೇಜ್ಮೆಂಟ್ ಅಂತ. ಸೊ ಎಂಗೇಜ್ಮೆಂಟಿಗೆ ಮೇಕಪ್ ಬೇಕು ಅಂತ. ಸೊ ನೋಡೋಣ ಇವತ್ತು ಯಾವ ರೀತಿ ಬರುತ್ತೆ ಏನು ಅಂತ. ಆ್ಯಕ್ಚುಲಿ ಅವರೊಂದು 4 o'clock ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅಡ್ವಾನ್ಸು ಬುಕ್ಕಿಂಗ್ ಆಗಿದೆ. ಸೊ ನಿಮ್ಗೆ ಯಾರಿಗಾದರೂ ಇನ್ ಕೇಸ್ ಮೇಕಪ್ ಆರ್ಡರ್ ಅಂದರೆ ಮೇಕಪ್ ಮಾಡಿಸ್ಕೋಬೇಕು ಅಂತ ಇತ್ತು ಅಂದರೆ ನನಗೆ ಇನ್ಸ್ಟಾ ಪೇಜಲ್ಲಿ ನೀವು ಬಂದು DM ಮಾಡಿದ್ರೂ ಪರವಾಗಿಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕಮೆಂಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ನೋಡಿ, ನಿಮ್ಗೆ ಯಾವ್ದಾದ್ರು ಇವೆಂಟ್ಸ್ ಇತ್ತು ಅಂದರೆ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗೆ ಡೈಲಿ ವ್ಲಾಗ್ಸ್ ಕೇಳಿದ್ರಿ ಅಲ್ವಾ, ಅದನ್ನು ಸಹ ನಾನು ಮಾಡ್ತಿದ್ದೀನಿ. ಜೊತೆಗೆ ಯಾರೋ ನನ್ನ ಗಾರ್ಡನ್ ವ್ಲಾಗ್ ಕೇಳಿದ್ದೀರಾ. ಬಟ್ ಗಾರ್ಡನ್ ವ್ಲಾಗ್ ಅನ್ನೋದಕ್ಕಿಂತ ನನ್ನ ಹತ್ರ ಯಾವ್ಯಾವ ಗಿಡ ಇದೆ ಅಂತ ಹೇಳಿ ಕೇಳಿದ್ದೀರಾ. ಸೊ ತುಂಬ ಏನೂ ಇಲ್ಲ, ಇದರಲ್ಲಿ ಸ್ವಲ್ಪ
ಇಟ್ಟಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇದು ಸಾಂಬಾರು ಒಂದು ಆಗೋಗ್ಬಿಟ್ರೆ ಮೇಲೆ ಸ್ವಲ್ಪ ಕೆಲಸ ಇದೆ, ಅವಾಗ ಹೋದಾಗ ಅದು ಆ್ಯಕ್ಚುಲಿ ಫುಲ್ಲು ಫನ್ನಿ ವಿಡಿಯೋಸ್ನೆಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಕಾಮಿಡಿ ಆಗಿರ್ಬೋದು, ಈ ಥರ ಎಲ್ಲ ಚೆನ್ನಾಗಿ ಅವರು ಇದು ಮಾಡ್ತಾರೆ. ಬಟ್ ನನಗೆ ಸಪೋರ್ಟೇ ಮಾಡಲ್ಲ ಫ್ರೆಂಡ್ಸ್. ನಾನು ಎಷ್ಟೋ ಸಲ ಹೇಳ್ತೀನಿ ಕಾಮಿಡಿ ವೀಡಿಯೋಸ್ ಮಾಡೋಣ, ಅಂದರೆ ಫನ್ನಿ ವೀಡಿಯೋಸ್. ನೆನ್ನೆನೂ ಕೂಡ ಯಾರೋ ಮೆಸೇಜ್ ಹಾಕಿದ್ರಿ ಕಾಮಿಡಿ ವಿಡಿಯೋ ಮಾಡಿ ಅಂತ ಹೇಳಿ. ನಿಜವಾಗ್ಲೂ ಅವರು ಫನ್ನಿಯಾಗಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಕೆಲವೊಂದು ಲಾಗಲ್ಲಿ ನೀವು ನೋಡಿರ್ತೀರಾ, ಒಂದಷ್ಟು ಕಾಲ ಹೇಳ್ಕೊಳ್ತಾ ಈ ಥರ ವೀಡಿಯೋಗಳನ್ನ ನಾವು ಮಾಡಿರೋದನ್ನ ಅದು ನೋಡಿ ಅವರೇ ಹೇಳಿರೋದು ಕಾಮಿಡಿ ವಿಡಿಯೋ ಮಾಡಿ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಿಲ್ಲ, ಏನು ಮಾಡೋಣ. ಸೊ ನಾನೇ ಎಲ್ಲ ಮಾಡ್ಬೇಕಷ್ಟೆ. ರಿಕ್ವೆಸ್ಟ್ ಮಾಡಿ ಕೇಳಬೇಕು, ನೋಡೋಣ. ನೀವು ಒಂದೆರಡು ಮೂರು ಸಲ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಿಮ್ಗೇನಾದರೂ ಆ ಥರ ನಾವು ಕಾಮಿಡಿ ವೀಡಿಯೋಸ್ ಮಾಡಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಡೆಫಿನೆಟ್ಲಿ ನಾನು ಅವ್ರನ್ನ ಹಿಂಗೆ ಕಮೆಂಟ್ ಮಾಡಿದರೆ ಪ್ಲೀಸ್ ರೀ ಹಾಗೆ ಹೀಗೆ ಅಂತೇಳಿ ಮಸ್ಕೊಬಿಟ್ಬಿಟ್ಟು ವಾಪಸ್ ಬಿಡ್ತೀನಿ. ಭ್ರಮೆ ಭ್ರಮೆ ಭ್ರಮೆ. ಅದಾದ್ರ ಜಾಗಕ್ಕೆ ಕಳಿಸ್ಬಿಟ್ರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್. ಸೊ ನಮ್ಮ ಮಟನ್ ಇವಾಗ ಎಲ್ಲ ನೀರೆಲ್ಲ ಹಿಂಗಿದೆ. ಆ್ಯಕ್ಚುಲಿ ನಾನು ಮಟನ್ ಮಸಾಲಾನ ರುಬ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಂದು ಹಿಂದಿನ ಲಾಗಲ್ಲೆಲ್ಲ ಯಾವ ರೀತಿ ನಾವು ಮಸಾಲ ರೆಡಿ ಮಾಡ್ಕೊಳ್ತೀನಿ ಏನು ಅನ್ನೋದನ್ನು ನಾನು ಶೇರ್ ಮಾಡಿದ್ದೀನಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಆಬ್ವಿಯಸ್ಲಿ ಮಾಡ್ತಾರೆ, ಬಟ್ ಕೆಲವೊಬ್ರದ್ದು ಕೆಲವೊಂದೊಂಥರ ಮಸಾಲ ಇರುತ್ತೆ ಅಲ್ವಾ, ಹಾಗೆ ನನ್ನೂ ಸಹ. ಸೊ ನಾವು ಒಂಥರ ಡಿಫ್ರೆಂಟಾಗಿ ಮಾಡ್ತೀವಿ. ಆ ಒಂದು ರೆಸಿಪಿನ ನಾನು ಹಿಂದಿನ ಲಾಗಲ್ಲೆಲ್ಲ ಹಾಕಿದ್ದೀನಿ, ನೀವು ಬೇಕಂದ್ರೆ ಚೆಕ್ ಮಾಡಿ, ಓಕೆನಾ. ಮಿಕ್ಸಿಯಲ್ಲಿ ಒಂಚೂರು ಮಸಾಲೆ ಇಲ್ದಂಗೆ ಇದು ಮಾಡಬೇಕಂದ್ರೆ ಜಾರ್ಗೆ 1 ಲೋಟ ನೀರು ಹಾಕೊಂಡ್ಬಿಟ್ಟು ಮುಚ್ಚಳನ ಕ್ಲೋಸ್ ಮಾಡಿ ಜಸ್ಟ್ ಈ ಥರ ಮಾಡಿದ್ರೆ ನೀಟಾಗಿ ಮಸಾಲೆ ಎಲ್ಲ. ಸೊ ಫ್ರೆಂಡ್ಸ್, ಇವಾಗ ಮಸಾಲೆ ಎಲ್ಲ ಊದಿಟ್ಟಿದ್ದೀನಿ. ಒಂದು 3 ವಿಸಿಲ್ ಆಯಿತು ಅಂದರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ. ಮತ್ತೆ ನಾನು ಹೇಳಿದ್ನಲ್ಲ ದೋಸೆ ಹಿಟ್ಟು ಅಂತ ಹೇಳಿ, ರಾಗಿ ಹಿಟ್ಟನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ದೋಸೆ ಹಿಟ್ಟಿಗೆ ರಾಗಿ ದೋಸೆ ರೆಡಿಯಾಗಿ ಹೋಗ್ಬಿಡತ್ತೆ. ಸೊ ಕಳಿಸಿಟ್ಟಿದ್ದೀನಿ. ಮಕ್ಕಳೆಲ್ಲ ಅಮ್ಮ ಮನೆಗೆ ಹೋಗಿದ್ದಾರೆ, ನಾನು ಹಸ್ಬೆಂಡ್ ಇಬ್ಬರೇ. ಸೊ ಹಾಗಾಗಿ ನಮಗೆ ಸಾಕಾಗುತ್ತೆ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇರೋದ್ರಲ್ಲಿ ಏನಾದರೂ ಒಂದು ಮೇಂಟೈನ್ ಮಾಡಿ ತಿನ್ಕೊಂಡ್ಬಿಟ್ರೆ ಮಧ್ಯಾಹ್ನಕ್ಕೆ ನೋಡ್ಕೊಳ್ಳೋಣ ಬೇರೆ ಏನಾದರೂ. ಸೊ ಸಂಜೆ ಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ, ಅದಕ್ಕೆ ಸಾಂಬಾರು ಮಾಡಿ ಇಟ್ಬಿಟ್ರೆ ಇನ್ನು ಸಂಜೆ ಮೇಲೆ ನೋಡೋಣ, ಮಕ್ಳುಗಳು ಬಂದರೆ ಅವ್ರಿಗೇನಾದರೂ ಬೇರೆ ರೆಸಿಪಿ ಮಾಡಿಕೊಟ್ಬಿಟ್ರೆ ರೆಡಿ ಮಾಡ್ತೀನಿ. ಇದೊಂದು 2 ವಿಸಿಲ್ ಆಗಿಬಿಡ್ಲಿ, ಆದಮೇಲೆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ, ಓಕೆನಾ. ಬನ್ನಿ, 2 ವಿಸಿಲ್ ಆಯಿತು. ಇವಾಗ ಮೇಲೆ ಹೋಗೋಣ, ಏನು ಮಾಡ್ತಿದ್ರೆ ನೋಡ್ಕೊಂಬರೋಣ, ಓಕೆನಾ. ಬನ್ನಿ. ಹೇಳ್ತೀನಿ, ಎಷ್ಟು ಬಿಸಿಲು ಬಂದಿದೆ ಅಂದರೆ ಎದ್ದು ಹೊಡಿತಿದೆ ನೋಡಿ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಹೂವುಗಳೆಲ್ಲ ಅರಳಿ ಬಾಡಿದೆ. ಎಲ್ಲಾದರೂ ಮೋಟು ಅಲ್ಲಿ ಏನು ಮಾಡ್ತಿದ್ಯಪ್ಪ, ಏನು ಮಾಡ್ತಿದ್ಯಾ? ಗೆಣಸು. ನನ್ನ ಗೆಣಸಿನ ಗಿಡ ಹಾಕೇ ಇಲ್ವಲ್ಲ, ಬೆಂಕಿ ತಾಕೋಕ್ಕೆ. ಯೋ ನೋಡಿ, ಅಷ್ಟು ಮೇಲಕ್ಕೆ ಹತ್ಕೊಂಡ್ಬಂದು ಮಾತಾಡ್ಸಿದ್ದೀನಿ, ಒಂದು ರೆಸ್ಪೆಕ್ಟ್ ಅನ್ನೋದಿಲ್ಲ ನಿಮಗೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಅಲ್ವಾ? ಏನ್ರಿ? ಈಗ ಸ್ನಾನ ಮಾಡಿಸ್ಬಿಟ್ರೆ ಅಷ್ಟೇ ಕತೆ, ಇನ್ನು ಬೇಜಾನ್ ಕೆಲಸಗಳಿದೆ. ಅಯ್ಯೋ, ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಇದೇನ್ರಿ ಹಿಂಗೆ ಹಾಕ್ಬಿಟ್ಟಿದ್ಯಾ ನೀರು? ಬೀಜಗಳಿಗೆ ಇದಾಗಲ್ವಾ? ಪಾಲಕ್ ಗಿಡ ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತೆ ಇವ್ರು ನೋಡಿದ್ರೆ ನೀರು ತುಂಬಿಸ್ಬಿಟ್ಟಿದ್ದಾರೆ ಕೆರೆ ಥರ.
ಓಕೆ, ಈ ಸೊಪ್ಪಿನ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಂಗೆ ಇಲ್ಲಿ ಕೂತ್ಕೊಳ್ಳೋಣ ಅಂತ ಬಂದೆ, ಎಲ್ಲ ತ್ಯಾವ ಮಾಡಿ ಗಬ್ಬೆ ಬಿಸ್ಬಿಟ್ಟವ್ರೆ. ಹಾಂ, ಆಗಿದೆ ಊಟ. ಟಿಫನ್ ಮಾಡಬೇಕೀಗ, ಹೊಟ್ಟೆ ಹಶ್ವಾಗ್ತಿದೆ. ಅಲ್ಲಿ ಕೆಳಗಡೆ ಇವಕ್ಕೆಲ್ಲ ಹಾಕಿದ್ರಾ ನೀರು? ಹಾಂ, ಮತ್ತು ಹಾಕ್ಬಿಟ್ಟೆ ಹೋಗೋಣ ಈಗ. ಹಾಂ, ತ್ಯಾವ ಇದೆ ಅಂತ ಅಂದ್ಕೊಂಡು ನೋಡಲ್ಲಿ ಇದೆಲ್ಲ ಡ್ರೈ ಆಗೋಗಿ ಒಣಗೋಗ್ಬಿಟ್ರೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಗಿಡಗಳಿಗೆಲ್ಲ ಅಲ್ಲೆಲ್ಲ ಹೋಗಿ ಪೈಪ್ ಇರುತ್ತಲ್ವ, ಹಿಡಿದ್ಬಿಡ್ತಾರೆ. ಇಲ್ಲಾದರೆ ಜಗ್ಗಲ್ಲಿ ಹಾಕಬೇಕಲ್ವಾ, ಹಾಕಿದೆ. ನೋಡಿ ಕುಂಬಳಕಾಯಿ ಗಿಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಬಾಡೋಗಿದೆ. ಛೇ, ನಿಜ ಬೇಜಾರಾಗೋಯ್ತು. ಈಗಲೂ ಅಷ್ಟಿಷ್ಟು ಡ್ರೈ ಇದೆ, ಬೇಡ ನಡಿ ತ್ಯಾವ ಇದೆ ಅಂತ ಹೇಳ್ತಾರೆ. ಎಂಥವ್ರು ಇರ್ಬೇಡೋ, ಇಟ್ಕೊಂಡು ರುಬ್ಬಿಡ್ಲ ಅನಿಸ್ತಿದೆ, ಚಟ್ನಿ ರುಬ್ದಂಗೆ. ನಿಜವಾಗ್ಲೂ ಫ್ರೆಂಡ್ಸ್, ನಂಗೆ ಗಿಡಗಳು ಹಾಳಾಗೋಗ್ಬಿಟ್ರೆ ನಂಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ನಾನು ಹಾಕಿರೋದೆಲ್ಲ ಯೂಸ್ಫುಲ್ ಗಿಡಗಳೇ, ಯಾವುದು ವೇಸ್ಟ್ ಆಗೋ ಥರ ಅಂದರೆ ಯೂಸ್ ಇಲ್ಲ ಅನ್ನೋ ಥರ ಯಾವುದೂ ಇಲ್ಲ. ಓಕೆನಾ? ಅದರಲ್ಲೆಲ್ಲ ಒಂದೇನೋ ಅಷ್ಟೇ ನಾನು ಹಾಗೆ ಹೀಗೆ ಹಾಕಿರೋದು. ಇದೊಂದು ಗಿಡ ನೋಡಿ, ಇದು ಅದು ಬಿಟ್ಟರೆ ಮಿಕ್ಕಿದ ಎಲ್ಲ ಯೂಸ್ಫುಲ್ ಗಿಡಗಳೇ ಜಾಸ್ತಿ ನಾನು ಹಾಕಿರೋದು. ಆದರೂ ಬೈತಾರೆ, ಏನು ಅವು ಅಂದ್ಕೊಂಡು. ಮತ್ತು ನಾನು ಬಟ್ಟೆ ಒಗೆದ್ರೆ ಜಾಲಿಸ್ಬಿಟ್ಟು ಈ ಥರ ಸೋರು ಹಾಕ್ಬಿಡ್ತೀವಿ. ವಾಷಿಂಗ್ ಮಿಷಿನಲ್ಲೇ ಒಗೆಯೋದು, ಬಟ್ ನನಗೆ ಜಾಲಿಸಿದ್ರೇ ಸಮಾಧಾನ. ಹಾಗಾಗಿ ಈ ಥರ ಜಾಲಿಸಿ ಹಾಕ್ಬಿಟ್ಟು ಆ ನೀರು ಸೋರಿದ ಮೇಲೆ ಒಣಗಿಸೋದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಇವಾಗ ಮ್ಯಾಟ್ಗಳೆಲ್ಲ ಕೆಳಗಡೆ ಒದ್ದಾಡ್ತಿದ್ದಾವೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಸದ್ಯಕ್ಕೆ ಇವಾಗ ಎತ್ಬಿಡೋಣ, ನೀರು ಬೇರೆ ಹಾಕಿದ್ದೀನಿ, ಹರ್ಕೊಂಬಂದುಬಿಟ್ರೆ ಕಷ್ಟ ಅಲ್ವಾ. ಫೋಲ್ಡ್ ಮಾಡಿ ತೊಗೊಂಡೋಗ್ಬಿಡೋಣ ಈಗ. ಫ್ರೆಂಡ್ಸ್, ಮ್ಯಾಟೆಲ್ಲ ಮಡ್ಚ್ಕೊಂಡಿದ್ದೀನಿ, ಇವಾಗ ಕೆಳಗಡೆ ತೊಗೊಂಡೋಗೋಣ. ಇಷ್ಟೂ ಒಂದೇ ಟೈಮ್ ನಾವು ಯೂಸ್ ಮಾಡುವಂಥದ್ದು. ಯಾರು ಇವರೆಲ್ಲ? ಸೊ ಈಗ ತೊಗೊಂಡೋಗಿ ಇಟ್ಬಿಟ್ಟು ಟಿಫನ್ ಮಾಡಬೇಡ. ಸುಸ್ತಾಗ್ತಿದೆ, ಟೈಮು 9:30 ಬೇರೆ ಆಗೋಯ್ತು. ಸೊ ಹಾಗಾಗಿ ಈಗ ಹೋಗೋಣ, ಬನ್ನಿ ಟಿಫನ್ ಮಾಡೋಣ. ಫಸ್ಟ್ ಹೇಳಿದ್ನಲ್ವಾ ನೋಡಿ, ಈ ಥರ ತೊಗೊಂಡು ಸೊ ನೋಡಿ ಫ್ರೆಂಡ್ಸ್, ಈ ಥರ ಅದನ್ನು ನೀಟಾಗಿ ಉಯ್ದುಬಿಟ್ರೆ ಈ ಥರ ಇರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬಂದಮೇಲೆ ಎತ್ತಿ ಬಾರ್ಲಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ರಾಗಿ ದೋಸೆ ಆರಾಮಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ದೋಸೆ ಹಿಟ್ಟು ಮಿಕ್ಕಿದಾಗ ನಾವು ಈ ರೀತಿ ಟ್ರಿಕ್ ಮಾಡಿ, ಓಕೆನಾ? ಸೊ ನೀಟಾಗಿ ಹೇಳುತ್ತೆ ಫ್ರೆಂಡ್ಸ್, ಏನು ನಾವು ಹಿಂಸೆ ಪಡೋ ಅವಶ್ಯಕತೆನೇ ಇಲ್ಲ. ಸೊ ಟಿಫನ್ ಬಿಸಿ ಟಿಫನ್ ರೆಡಿ ಆಗಿದೆ. ನಮ್ಮ ಯಜಮಾನ್ರು ಅಂತೂ ಕಾಯ್ತಿದ್ದಾರೆ ತಿನ್ನೋದಕ್ಕೆ. ನೋಡಿ, ಡೈನಿಂಗ್ ಟೇಬಲ್ ಬಿಟ್ಟು TV ಮುಂದೆ ಕುತ್ಕೊಂಡು ಸೋಫಾ ಹತ್ರ ಈ ಥರ ಕುತ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ನನ್ನೂ ಬಿಟ್ಟು ತಿನ್ನೋದಕ್ಕೆ ರೆಡಿ ಆಗಿದ್ದಾರೆ ನೋಡಿ. ಹಾಂ, ನಾನು ಬರ್ತೀನಿ ಇರಪ್ಪ ಅಂದರೆ, ಇಲ್ಲ ನನಗೆ ಫಸ್ಟು ಹಾಕ್ಕೊಡು, ಹೊಟ್ಟೆ ಹಶ್ವಾಗ್ತಿದೆ ಅಂತ ಅಂದ್ಬಿಟ್ಟು. ಇರಲಿ ಪರವಾಗಿಲ್ಲ, ಇವಾಗ ನಾನು ಹಾಕ್ಕೊಂಡು ಜೊತೆಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ನಾನು ಸಹ ತಿಂದ್ಬಿಟ್ಟು ಈಗ ಬೇರೆ ಏನು ಕೆಲಸ ನೋಡೋಣ. ಯಾಕಪ್ಪ ಈರುಳ್ಳಿ ಎತ್ತದ ಇದೆತ್ರಿ ಹಲೋ, ಈರುಳ್ಳಿ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಅದನ್ನು ಹೋಗ್ತದಕ್ಕೆ ಓಕೆ ಫ್ರೆಂಡ್ಸ್, ನಾವು ಇವಾಗ ಟಿಫನ್ ತಿಂದ್ಬಿಟ್ಟು ಮುಗಿಸ್ತೀವಿ. ಸೊ ಆಮೇಲೆ ಸಿಗ್ತೀನಿ, ಓಕೆನಾ? ಹೆಂಗಿದೆಯಪ್ಪ? ಹೆಂಗಿದೆ ಹೇಳು, ಹೆಂಗಿದೆ ಹೇಳಿ.
ಏನು ನಾಟಕ ಹೊಡಿತೀರಾ ಗೊತ್ತಾ? ಕರೆಕ್ಟಾಗಿ ಹೇಳ್ಬೇಕು. ನಂಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಎಲ್ಲ ನನ್ನ ವ್ಯೂವರ್ಸ್. ಪ್ಲೀಸ್ ಹೇಳು, ಹೆಂಗಾಗಿದೆ? ಚೆನ್ನಾಗಿದೆಯಾ? ಮತ್ತು ಮುಂಚೆನೇ ಹೇಳೋಕೆ ಏನು ನಿಮಗೆ? ಹಾಂ, ಚೆನ್ನಾಗಿಲ್ವಾ? ಚೆನ್ನಾಗೇ ಆಗತ್ತೆ. ಚೆನ್ನಾಗಿಲ್ದೇ ಈ ಥರ ಇದ್ದೀರಾ? ತಿನ್ನಿರಿ, ಆಮೇಲೆ ವಿಚಾರಿಸ್ಕೊತೀನಿ. ಸೊ ಫ್ರೆಂಡ್ಸ್, ಟಿಫನ್ ಎಲ್ಲ ತಿಂದು ಇಲ್ಲಿ ವೆಜಿಟೇಬಲ್ಸ್ನೆಲ್ಲ ತೊಳೆದುಬಿಟ್ಟು ಈ ಥರ ಹಾರಾಕಿದ್ದೀನಿ. ಸೊ ಆಮೇಲೆ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಪಾತ್ರೆನೂ ಸಹ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಗಿದೆ. ಸೊ ಇವಾಗ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಹೋಗೋಕ್ಕಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಬಂದು ಆಂಟಿ ಕರೆದಿದ್ರು ಅಂತ ಹೇಳಿದ್ನಲ್ಲ, ಸ್ವಲ್ಪ ಪೂಜೆ ಎಲ್ಲ ಆಗಿಬಿಡ್ಲಿ ಅವ್ರದ್ದು, ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಸ್ನಾನ ಮಾಡ್ಕೊಂಬಂದು ಇವಾಗ ಪೂಜೆ ಮಾಡ್ತಿದ್ದಾರೆ. ನಾನು ಮಾಡ್ಕೊಂಡು ಬಂದು ರೆಡಿ ಆಗೋಷ್ಟೆಲ್ಲ ಆಗುತ್ತೆ. ಆಮೇಲೆ ಹೋಗಿ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಹಿಂಗೆ ಬರ್ತೀನಿ. ಅದಾದಮೇಲೆ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ಏನು ಬೇಸಿಗೆಗಾಲ ಶುರು ಆಗೋಯ್ತು ಅಂದ್ಕೊಳ್ತೀನಿ. ಸೊ ನಾನಂತೂ ರೆಡಿಯಾಗಿದ್ದೀನಿ. ಇವಾಗ ಅವರು ಏನು ಪೂಜೆ ಮಾಡಿಸ್ತಾರೆ ಅಂತ ಹೇಳಿದಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಇವಾಗ ಬರ್ತೀನಿ. ಅದಾದಮೇಲೆ ಮೇಕಪ್ಗೆ ಬರ್ತಾರೆ. ಸೊ ಅವ್ರಿಗೆ ಮೇಕಪ್ ಮಾಡಿ ಮುಗಿಸೋದು. ಸೊ ನಮ್ಮನೆ ಆಪೋಸಿಟ್ಟೇ ಅವ್ರ ಮನೆ, ನೋಡ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಂತ್ಕೊಂಡಿದ್ದೀವಿ. ಏನಾದ್ರು ತುಂಬ ಜನ ಇದ್ದಾರಾ ಏನು ಅಂತ. ಮೇ ಬಿ ಯಾರೂ ಇಲ್ಲ ಅನ್ಕೊತೀವಿ, ಹೋಗೋಣ. ಸೊ ನಾವು ನಮ್ಮ ನೇಬರ್ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಧ್ಯಾಹ್ನದ ಊಟನೂ ಸಹ ಆಯಿತು. ಇವಾಗ ಜಸ್ಟ್ ಬ್ರೈಡಿಗೆ ಮೇಕಪ್ ಇದೆ ಅಂತ ಹೇಳಿದ್ನಲ್ವ, ಅವ್ರು ಬರ್ತಿದ್ದಾರೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಮೇಕಪ್ ಏನು ಅಂತ. ಸೊ ಆ ಒಂದು ಮೇಕಪ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಒಂದು ಬಿಗ್ ಡೇಗೆ ನನ್ನನ್ನು ಬುಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲಾದರೂ ನೀವು ಮೆಸೇಜ್ ಮಾಡ್ಬೋದು, ಇಲ್ಲಾಂದರೆ ಯೂಟ್ಯೂಬ್ ಕಮೆಂಟಲ್ಲಾದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡೋಣ ಯಾವ ರೀತಿ ಬರುತ್ತೆ. ಅವ್ರ ಬಾಯಿಂದಲೇ ರಿವ್ಯೂಸ್ನ ನಾನು ಹೇಳಿಸ್ತೀನಿ. ಸೊ ಬನ್ನಿ, ಹಾಗಾದರೆ ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ತೀನಿ ಏನು ಅನ್ನೋದನ್ನು ನೋಡೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ಅವ್ರು ಇನ್ನೂ ಬಂದೇ ಇಲ್ಲ. ನಾನು 4ಗೆ ಬನ್ನಿ ಅಂದೆ, 4:45 ಆಯಿತು, ಇನ್ನೂ ಬಂದೇ ಇಲ್ಲ. ಬಟ್ 6 o'clock ಹೊರಡ್ಬೇಕಂತೆ ಅವರು. ಯಾವ ರೀತಿ ಮಾಡೋದು ಏನು, ನನಗಂತೂ ನಿಜ ತಲೆ ಕೆಡ್ತಾ ಇದೆ. ಬಟ್ ಕಾಲ್ ಮಾಡ್ತಿದ್ರೆ ಕಾಲ್ ಪಿಕ್ ಮಾಡ್ತಿಲ್ಲ. ಸೊ ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಒಂದು 5 o'clock ಹಂಗೆ ಮತ್ತೆ ಕಾಲ್ ಮಾಡಿ ಎಲ್ಲಿದ್ದೀರಾ ಏನು ಅಂತ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ತೀನಿ. ನೋಡೋಣ, ಅಷ್ಟು ಬೇಗ ಏನಾದರೂ ಇದಾಯಿತು ಅಂದರೆ ನೋಡೋಣ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ, ಹೇಗೆ ಬರುತ್ತೆ ಅಂತಲೂ ನೋಡೋಣ. ಫ್ರೆಂಡ್ಸ್, ನಾನು 4 o'clock ಹೇಳಿದೆ ಅಂತ ಅಂದೆ ಅಲ್ವಾ, ನೋಡಿ ಇವಾಗ ಬಂದಿದ್ದಾರೆ. ಈಗ ಟೈಮು 4:55 ಆಗಿದೆ. ಓಕೆನಾ? ಸೊ ನಿಮ್ಮದೇ ಫಾಲ್ಟ್. ಸೊ ಇಟ್ಸ್ ಓಕೆ. ಬಟ್ ಅವ್ರಲ್ಲಿ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ, ಹಾಗಾಗಿ ಸೊ ನೀಟಾಗಿ ಮಾಡಿ ಕಳ್ಸೋಣ. ಇವಾಗ ನಮ್ಮ ಬ್ರೈಡ್ ಈ ರೀತಿ ಇದ್ದಾರೆ. ಅದಾದಮೇಲೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಓಕೆನಾ? ಬಾಯ್. ಇವಾಗ ಸ್ವಲ್ಪ ಬಿಸಿ.
ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನ್ನ ಅವ್ರನ್ನೂ ಕಂಪೇರ್ ಮಾಡಬೇಡಿ. ಹೇಗಿತ್ತಪ್ಪ? ತುಂಬ ಚೆನ್ನಾಗಿತ್ತು. ಏನು ಅನ್ನಿಸ್ತು? ಫಸ್ಟ್ ಟೈಮ್ ಮಾಡ್ಕೊಂಡಿದ್ರೆ ತುಂಬ ಖುಷಿ ಆಗ್ತಿದೆ. ಹೌದಾ? ಇಷ್ಟ ಆಯಿತಾ? ಹಾಂ, ತುಂಬ. ಓಕೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಹೌದಾ? ಸೊ ಅವ್ರದ್ದು ಫುಲ್ ವಿಡಿಯೋ ನಾನು ನಾನು ಶೇರ್ ಮಾಡ್ತೀನಿ. ಬಟ್ ಇವಾಗ ಅವ್ರ ರಿವ್ಯೂಸ್ ತೊಗೊಂಡಿದ್ದೀನಿ ಅಷ್ಟೇ, ಯಾಕಂದರೆ ಓಡೋಗ್ಬಿಡ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಸೊ ಹಾಗಾಗಿ ಅವ್ರ ಫುಲ್ ರಿವ್ಯೂಸ್ ನಾನು ತೊಗೊಳ್ತೀನಿ. ಓಕೆನಾ? ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫೈನಲ್ ಲುಕ್ ನೋಡಿ ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿತ್ತು. ತುಂಬಾ ಅವ್ರ ಕಡೆ ಏನು ಶಾಸ್ತ್ರಗಳು ಆ ಥರ ಏನೂ ಇರಲ್ವಲ್ಲ, ಟೈಮ್ ಇದೆ, ನೀಟಾಗಿ ನೀವು ಮೇಕಪ್ ಮಾಡಿ ಆರಾಮಾಗಿ ಅಂತ ಹೇಳಿ ಅವ್ರ ಅಕ್ಕ ಹೋದರು. ಸೊ ನಾನು ಕೂಡ ತುಂಬ ಕಾಮಾಗಿ ಅವ್ರಿಗೆ ಮೇಕಪ್ ಎಲ್ಲ ಮುಗಿಸ್ದೆ. ಫೈನಲ್ ಆಗಿ ಅವ್ರಿಗೆ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಫ್ರೆಂಡ್ಸ್, ಸಂಡೇ ಲಾಗ್ ಇವತ್ತಿಗೆ ಇಲ್ಲಿಗೆ ಮುಗೀತು. ಸೊ ನಾನು ಮೇಕಪ್ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮನೆಗೆ ಬಂದೆ. ಸೊ ತುಂಬಾ ಖುಷಿ ಆಯಿತು. ಈ ಒಂದು ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.